ಶುಭಾಂಶು ಶುಕ್ಲಾ ಮೊದಲ ಭಾರತೀಯ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ ಹೋಗಿದ್ದಾರೆ. ಹೌದು, ಅದೇ ಸ್ಪೇಸ್ ಸ್ಟೇಷನ್ ಮೊದಲು ಸುನಿತಾ ವಿಲಿಯಮ್ಸ್ 285 ದಿನಗಳವರೆಗೆ ಸಿಲುಕಿದ್ರು. ಈಗ ಶುಭಾಂಶು ಮತ್ತೆ ಅವರ ಟೀಮ್ ರಿಸರ್ಚ್ ಮಾಡ್ತಾ ಇದೆ ಇದೇ ಸ್ಪೇಸ್ ಸ್ಟೇಷನ್ ನಲ್ಲಿ. ಇದರ ಭಾರ ಇದೆ 4,20,000 kg ಮತ್ತೆ ಇದು ಭೂಮಿಯಿಂದ 400 ಕಿಲೋಮೀಟರ್ ದೂರದಲ್ಲಿ ಇದೆ. ಇಷ್ಟು ದೊಡ್ಡ ಸ್ಪೇಸ್ ಸ್ಟೇಷನ್ ಸ್ಪೇಸ್ ನಲ್ಲಿ ತಂದಿದ್ದು ಹೇಗೆ? ಏಕೆಂದ್ರೆ ಇಲ್ಲಿವರೆಗೆ ಎಲ್ಲಕ್ಕಿಂತ ಜಾಸ್ತಿ ತೂಕದ ರಾಕೆಟ್ ಕೇವಲ 1,40,000 kg ಆಗಿತ್ತು. ಆದರೆ ಅದಕ್ಕಿಂತ 3 ಪಟ್ಟು ದೊಡ್ಡ ಸ್ಪೇಸ್ ಸ್ಟೇಷನ್ ಸ್ಪೇಸ್ ನಲ್ಲಿ ತಲುಪಿದ್ದು ಹೇಗೆ ನೋಡಿ. ಇಷ್ಟು ದೊಡ್ಡ ಸ್ಪೇಸ್ ಸ್ಟೇಷನ್ ಅನ್ನ ಮೊದಲು ಕಳಿಸೇ ಇಲ್ಲ. ಎಲ್ಲಕ್ಕಿಂತ ಮೊದಲು ಜಾಯ್ರಾ ಮಾಡ್ಯೂಲ್ ಅನ್ನ ಲಾಂಚ್ ಮಾಡಿದ್ರು 1998ರಲ್ಲಿ. ಮತ್ತೆ 2011ರವರೆಗೆ ಅನೇಕ ಬೇರೆ ಬೇರೆ ಮಿಷನ್ ಗಳಿಂದ ಈ ಸ್ಪೇಸ್ ಸ್ಟೇಷನ್ ಅನ್ನ ಫುಟ್ಬಾಲ್ ಗ್ರೌಂಡ್ ನಷ್ಟು ದೊಡ್ಡದಾಗಿ ಮಾಡಲಾಯಿತು. ಇದನ್ನ ಈ 15 ದೇಶಗಳು ಸೇರಿ ನಿರ್ಮಾಣ ಮಾಡಿವೆ. ಮತ್ತೆ ಇದು ಒಂದು ದಿನಕ್ಕೆ ಭೂಮಿಯನ್ನ 16 ಬಾರಿ ಸುತ್ತಬಹುದು. ಏಕೆಂದ್ರೆ ಇದರ ವೇಗ ಇದೆ 28,000 km/h. ಅಂದ್ರೆ ಗುಜರಾತ್ ನಿಂದ ಮಣಿಪುರ್ ವರೆಗೆ ಕೇವಲ 5 ನಿಮಿಷದಲ್ಲಿ ತಲುಪಬಹುದು. ಇಂತಹದೇ ಫ್ಯಾಕ್ಟ್